ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾವು ತಿಂಡಿ ಎಲ್ಲ ಆಯಿತು. ಇವತ್ತು ಅವಲಕ್ಕಿ ಮಾಡಿದೆ. ನಿನ್ನೆ ಮಾರ್ಕೆಟಿಂದ ಬರೋಷ್ಟೊತ್ತಿಗೆ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಗುಡ್ ನೈಟ್ ಹೇಳಿ ಮಲಗಿಬಿಟ್ಟೆ. ಸ್ವಲ್ಪ ಹಾಗೆ ನಮ್ಮ ಮನೆಗೂ ನನಗೂ ಸ್ವಲ್ಪ ಕ್ಲಾಶ್ ಆಗಿತ್ತು. ಆದರೆ ಕ್ಲಾಶ್ ಅಂದರೆ ಮಾರ್ಕೆಟಿಂದಲೇ ಜಗಳ ಬಂದಿದ್ವಿ. ಸಿಟ್ಟು ಬಂದಿದ್ದೆ ನಾನು. ಜಗಳ ಅಲ್ಲ, ನಾನು ಸಿಟ್ಟು ಬಂದಿದ್ದೆ. ಹಾಗಾಗಿ ಅವ್ರು ಊಟನೂ ಮಾಡಲಿಲ್ಲ. ರಾತ್ರಿ ಮಾಡ್ತೀರಿ ಬಿಡಿ ಅಂದರೆ ನಾನು ಊಟ ಮಾಡಿ ಮಲಗಿದೆ. ನಾವು ಹೊಟ್ಟೆಗೆಲ್ಲ ಮೋಸ ಮಾಡ್ಕೊಳಕ್ಕಾಗದೇ ಇಲ್ಲ. ಸೊ ಹಾಗಾಗಿ ಅವ್ರು ಮೋಸ ಮಾಡ್ಕೊಂಡು ಮಲಗಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಚಿರುಗುಡು ಹೇಗೆ ಸ್ಟಾರ್ಟ್ ಆಯ್ತಲ್ಲ, ಬೆಳಗ್ಗೆ ಎದ್ದರೆ ತಿಂಡಿಗೆ ಹೋಗಿರಲ್ಲ, ತಿಂಡಿ ಮಾಡೋಕ್ಕೆ, ಅವಲಕ್ಕಿ ಮಾಡೋಕ್ಕೆ. ನಾನು ಮಾಡೋದು ಲೇಟ್ ಆಗುತ್ತಂತಲೇ ನಾವು ಹೊಟ್ಟೆ ಹಸು ತಡೆಯೋಕ್ಕಾಗಲಿಲ್ಲ ಅನಿಸುತ್ತೆ. ಅದಕ್ಕೆ ಹೊಟ್ಟೆಗೆಲ್ಲ ಮೋಸ ಮಾಡ್ಕೊಂಡು ಮಲಗಬಾರ್ದು. ಅದಕ್ಕೆ ಹೇಳೋದು. ನಾನು ಹೇಳಿದೆ ಬೆಳಗ್ಗೆ ಅವಲಕ್ಕಿ ಒಂದು ಸರಿ ಹಾಕ್ಕೊಂಡು ಮತ್ತೆ ಸರಿ ಹಾಕ್ಕೊಡು ಅಂದ್ರೆ, ಅವಾಗ ಹೇಳಿದೆ ರಾತ್ರಿ ದೌಲತ್ ಮಲ್ಕೊಂಬಲ್ಗೋದ್ರೆ ಹಿಂಗೆ ಆಗೋದು ಅಂತ. ಮಾರ್ಕೆಟಲ್ಲಿ ಸ್ವಲ್ಪ ಸಿಟ್ಟು ಮಾಡ್ಕೊಬಂದ. ಎಂತಲ್ಲ, ಏನು ತರಕಾರಿ ತರಕ್ಕೆ ಹೋಗೋಣ ಅಂದರೆ ಅವ್ರು ಬೇಡನ ತಗೊಬಂದಿನ ಅಂದರು. ಅದರಲ್ಲೇ ವಾದ ಮಾಡ್ಕೊಂಡು ನಾನು ಸೀದಾ ಬಂದೆ, ಅವರು ಬಂದರು ಸೀದಾ. ಅಷ್ಟೇ, ಮತ್ತೇನು ನಡೀಲ್ಲ. ಅಲ್ಲಿ ಏನು ಜಗಳ ಅಂತಲೇ ನಡೀಲಿಲ್ಲ. ಆದರೂ ನಂಗೆ ಸಿಟ್ಟು ಬಂತು. ನಂಗೆ ಬೇಗ ಸಿಟ್ಟು ಬರೋದು. ಸೊ ಅವರು ಯಾಕೋ ಸಿಟ್ಟು ಪಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಶುರುವಾಯಿತು ಮಮ್ಮ ಸೈಕಲ್ ಹೇಳಿ ಎಂತ ಆಟ ಮಾರ್ರೆ. ನೋಡಿ, ಹೂವೆಲ್ಲ ತಿಪ್ಪಳಿಸಿ ಪೂಜೆ ಮಾಡೋಷ್ಟೊತ್ತಿ ಇವಂದು ಈ ಥರ. ಹಾಂ, ಇಲ್ಲಿ ನೋಡಿ ಬೆಡ್ ಈ ಥರ. ಟಿಂಡಿಂಡಿನ್ ತಿಂಡಿರಿ ಡಿಂಡಿ. ಓಯ್, ಸೈಡ್ ಹೋಗ್ಬೇಕಲ್ಲ, ಹೆಂಗೆ ಸೈಡ್. ತಿಂಡಿ ತಿನ್ಬೇಡ, ಹಿಂಗಿದೆಲ್ಲ ನಾಟಕ ಮಾಡ್ಕೊತ ಇರು. ತಿಂಡಿನೇ ತಿನ್ನೋಕ್ಕೆ ಕೇಳಲ್ಲ. ನೋಡಿ ಏನು ಮಾಡೋದಂತಲೇ ಅರ್ಥ ಆಗಲ್ಲ. ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ಬಂದೆ. ಆ್ಯಕ್ಚುಲಿ ನನ್ನ ಮಗ ಮಲಗಿದ್ದು ಲೇಟು. ನಮ್ಮ ಮನೇಲಿ ಇವತ್ತು ವಾಪಸ್ ಬಂದರು. ಆಫೀಸಿಗೆ ಅರ್ಧ ದೂರಕ್ಕೂ ವಾಪಸ್ ಬಂದರು. ಎಲ್ಲ ಹೊರಗಡೆ ಔಟ್ಡೋರ್ ಶೂಟ್ ಹೋಗೋದು ಹೆಂಗೆ ಅಂತೆ, ಅದಕ್ಕೆ ಬಂದರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಅವ್ರು ಬಂದಮೇಲೆ ನನ್ನ ಮಗ ಮಲಗಿದ. ಅವ್ರು ತೂಗು ಮಲಗಿದ್ಮೇಲೆ ಮಲಗಿದ. ನಾನು ಮಲಗಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಬಂದರೆ ಐವತ್ತು ಕೂತ್ಕೊಂಡು ಆಟ ಆಡೋಕ್ಕೆ ಶುರು ಮಾಡ್ದೆ. ಆಮೇಲೆ ಅವ್ರು ಮಲಗಿಸ್ತಾಯಿದ್ರು. ನಾನು ಹೋಗಿ ಸ್ನಾನ ಮಾಡ್ಕೊ ಬಂದೆ. ಡ್ರೆಸ್ ಎಲ್ಲ ಐರನ್ ಮಾಡ್ಕೊಳ್ತಾ ಇದ್ದಾರೆ. ಔಟ್ಡೋರ್ ಹೋಗ್ಬೇಕಂತದಕ್ಕೆ. ಫ್ರೆಂಡ್ಸ್, ಈಗ ಬೆಸ್ಟ್ ಮಜ್ಜಿಗೆ ಮಾಡಿದೆ. ಅಂದರೆ ಮಜ್ಜಿಗೆಗೆ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಕುಡಿಬೇಕು ತಣ್ಣಗೆ. ಗಂಟೆ ಒಂದಾಯ್ತು. ಆ್ಯಕ್ಚುಲಿ ಊಟ ಟೈಮ್ ಆಯಿತು. ಆವಾಗಲೇ ಮಾಡಿದ್ದು. ನಾನು ಸ್ನಾನ ಮಾಡ್ಕೊಂಡು ಬರ್ತಾ ಲೇಟ್ ಆಯಿತು. ಹಾಗಾಗಿ ಈಗ ಕುಡಿತೀನಿ. ಓಕೆ, ಬನ್ನಿ. ಓಕೆ, ಬನ್ನಿ ಫ್ರೆಂಡ್ಸ್. ಜೀರಿಗೆ ಮೆಣಸು ಬೇರೆ ಹಾಕಿದ್ದೀವಿ. ಖರ ಕೋಲ್ಡ್ ವಾಟರ್ ಹಾಕಿದ್ದೀವಿ. ಚೆನ್ನಾಗಾಗ್ತಿದೆ. ಇದು ನೋಡಿ, ಜೀರಿಗೆ ಮೆಣಸು. ಶುಂಠಿ ಟೆಕ್ಸ್ಚರ್ ಸಿಗ್ತಿದೆ. ಖತಮ್. ಏನಕ್ಕೆ ಆಮ್ಲೆಟ್ ರೆಡಿಯಾಗಿದೆ. ಬನ್ನಿ ಸಿ ನಮ್ಮನೆ ಆಮ್ಲೆಟ್. ನಾನೊಂದು 100% ಗೆಸ್ ಮಾಡಿದೆ. ನಾನು ಸ್ನಾನಕ್ಕೆ ಹೋದಾಗ ಅವರು ಆಮ್ಲೆಟ್ ಮಾಡ್ತಾರೆ ಅಂತ. ನಾನು ಹೊರಗೆ ಬರೋಷ್ಟೊತ್ತಿಗೆ ಅವ್ರು ಮಾಡ್ತಾಯಿದ್ರು. ಅವ್ರನ್ನ ಸ್ವಲ್ಪ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕೆಲವೊಂದು ವಿಚಾರದಲ್ಲಿ, ಅದು ಊಟದ ವಿಚಾರದಲ್ಲಿ. ಹಾಗಾಗಿ ಏನು ಗೊತ್ತಾ, ನನ್ನ ಮಗ ಮಲಗಿ ಎದ್ದಾಯಿತು. ಅವನಿಗೆ ಒಂದು ಜೊತೆ ಬಟ್ಟೆ, ಹೊಸ ಬಟ್ಟೆ ತಂದಿದ್ದೀವಿ. ನಿನ್ನೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿನ್ನೆ ಮಾರ್ಕೆಟಲ್ಲಿ ತಂದು ಬಟ್ಟೆ ಇದೆ ನೋಡಿ, ಹೊಸದು. ಈ ಸೀಸನಿಗೆ ಹಾಫ್ ತೋಳು ಸ್ಲೀವ್ಲೆಸ್ ಚೆನ್ನಾಗಿರುತ್ತೆ ಅಂತ. ಚಡ್ಡಿ ಇದಲ್ಲ, ಆ್ಯಕ್ಚುಲಿ ಚಡ್ಡಿ ಈ ಕಲರ್ ಇರೋದು. ಇದು ಬೇರೆ ಚಡ್ಡಿ ಹಾಕ್ಕೊಂಡ ನೋಡೋಣ ಅಂತ ಹಾಕಿದ್ದು, ಹೇಗಾಗುತ್ತೆ ಅಂತ. ತೆಗಿಲೇ ಇಲ್ಲ. ಆಮೇಲೆ ಹ್ಞೂ ಅನ್ನೋಕ್ಕೆ ಎಂತಾಗಿದೆ. ನಾವೇನು ಕಸಿತಿಲ್ಲ ನಿನ್ನ ಬಟ್ಟೆನ, ತೋರಿಸ್ತಾ ಇರೋದು. ಫ್ರೆಂಡ್ಸ್, ನಮ್ಮ ಮನೇಲಿ ಹೊರಟಿದ್ದಾರೆ. ನನ್ನ ಮಗ ಕೈ ಬಿಡ್ತಾ ಇಲ್ಲ. ಅಂಬಾರಿ ಏರ್ ಕೂತ್ಕೊಂಡಿದ್ದಾನೆ. ನಾನು ಹೋಗ್ತೀನಿ ಅಂತ. ಲಿಫ್ಟ್ ತನಕ ಡ್ರಾಪ್ ಮಾಡಿ ಬರ್ತೀನಿ. ಬಾ ಮಗ್ನೆ, ನನ್ನ ಜೊತೆ ಬಾ. ವ್ಲಾಗ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗಂಟೆ ಈಗ 3:45. ಅವ್ರ ಜೊತೆ ಹೋದ್ಮೇಲೆ ನಮ್ಮ ಜೊತೆಯಲ್ಲಿ ಬರೋಕ್ಕೆ ಹೇಳ್ತಾರೆ. ಬರ ಬೇಗ ಬಾ.
ಬಾ ಮಗನೆ. ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಳ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ತಡಿ ಮಗ, ತಡಿ ಮಗ, ತಡಿ ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಡ ಬೇಡ ಬರ್ತೀನಿ ಮಗ. ನೋಡೋಕೆ ನಿಂಗೆ ಚಾಕ್ಲೇಟ್ ತರಬೇಕಾ? ಯಾವ ಚಾಕ್ಲೇಟ್ ಬೇಕು ನಿಮಗೆ? ಯಾವುದು? ಕ್ಯಾಡ್ಬರಿನಾ? ಇಷ್ಟು ದೊಡ್ಡದಾ? ಮಿಲ್ಕಿ ಬಾರಲ್ಲ. ಮಿಲ್ಕಿ ಬಾರಾ? ಇವತ್ತು ಫೇವ್ರೇಟ್ ಮಿಲ್ಕಿ ಬಾರ್. ಮಿಲ್ಕಿ ಬಾರ್, ಮಿಲ್ಕಿ ಬಾರ್ ಚಾಕ್ಲೇಟಾ? ಹ್ಞೂ ಹೇಳು, ಹ್ಞೂ ಹೇಳು. ಬಾಯ್ ಬಾಯ್. ಟಾಟಾ ಮಾಡಿ, ಟಾಟಾ ಮಾಡಿ. ಟಾಟಾ ಮಾಡಿ. ಟಾಟಾ ಮಾಡಪ್ಪ. ನಾನು ಹಿಂಗೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ಮತ್ತೆ ಅಲ್ಲಿ ಬರ್ದಾಯ್ತಾ. ನೋಡಿ ಫ್ರೆಂಡ್ಸ್, ಜೋರಾಗಿ ಅಳ್ತಿದ್ದಾರೆ. ಅವರಪ್ಪ ಬಿಟ್ಟು ಹೋದ್ರಂತೆ. ಇಲ್ಲ ಮಗನ ನೋಡ್ಬಾರ್ದು, ಜೋಣ ಮುಗಿದು ಇವನ ಅವಸ್ಥೆನ ಎಲ್ಲ ಆಯಿತು. ಈಗ ಪಾತ್ರೆ ಒಳಗೆ ಆಟ ಇವನು. ಇವೊಂದು ಹೊಸ ಬಟ್ಟೆ ಇದೆ ನೋಡಿ, ಇವಾಗ ಚಡ್ಡಿನೂ ಹಾಕಿದ್ದೀನಿ. ಇಟ್ಸ್ ಟೈಮ್ ಟು ಟ್ರಾವೆಲ್ ರೌಂಡ್. ತೆಗಿ ಬಂದು ಏನೋ ಬರ್ದದ ಅದರಲ್ಲಿ, ಯುವರ್ ಡ್ರೀಮ ಏನೋ, ದಿ ವರ್ಲ್ಡ್, ಅರೌಂಡ್ ವರ್ಲ್ಡ್. ಸಾರಿ, ನಾನು ಗುಜು ಮಾಡ್ತಾನೆ. ಗುಜು 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 ಅಂತಾನೆ ಇರ್ತಾನೆ. ಗುಜು 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 ಗುಜು. ಏನು ಮಮ್ಮ? ಹೇಳು ಪಾರ್ಥ, ಹೇಳು. ಹೆಂಗಣ್ಣಿಂದ ಕತ್ತರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಆ ಶಕ್ತಿ ನಿನ್ನಲ್ಲಿ. ನಾಟಕ, ಬಹುತ್ ನಾಟಕ. ಆಡ ಸರ್ಕಸ್ಸು, ಚೇರ್ ತೊಳ್ಕೊಂಡು ಹೋಗೋದು. ಸಣ್ಣ ಹುಡುಗ ಅಂತಾರೆ, ಎಲ್ಲ ಗೊತ್ತಾಗುತ್ತೆ ನೋಡಿ. ಅದನ್ನ ಇಟ್ಟು ಅದ್ರ ಮೇಲೆ ಹತ್ತಬೇಕು. ನೋಡಿ ಇಲ್ಲಿ ಯಾವ ಥರ ಆಟ ಆಡ್ತಾಳೆ. ಇದ್ರೊಳಗೆ ಹೊಕ್ಕ ಕೂತ್ಕೊಂಡಂದ್ರೆ ಈಗ ಹೇಳಕ್ಕೆ ಬರ್ತಾ ಇಲ್ಲ. ಏನೇನು ನಾಟಕ ಮಾಡ್ತಾನೋ ದೇವ್ರೇ. ಕ್ಯಾ ಬಾಬು? ಅದ್ರೊಳಗೆ ಹೊಕ್ಕ ಕೂತ್ಕೊಂಡು ಹೇಳೋಕ್ಕಾಗ್ತಿಲ್ಲ. ಕರೀತಿದ್ದಾನೆ ಅಮ್ಮ ಅಮ್ಮ ಅಂತ. ಚೆನ್ನಾಗಾಗ್ತೈತೆ, ಅದ್ರೊಳಗೆ ಮಜಾ ಬರ್ತೈತಾ ಫ್ರೆಂಡ್ಸ್. ನನ್ನ ಮಗನ ಊಟ ಮಾಡಿಸಿ ಸ್ವಲ್ಪ ಕೈ ಮುಖ ತೊಳಸಿ ಮಲಗಿಸಿದ್ದೀನಿ. ಈಗ ಹಾಸಿಗೆ ಹಾಸಿ ಸೊಳ್ಳೆ ಪರದೆ ಹಾಕಿ ಒಂದು ಮಲಗಿಸಿ ನಾನು ಆಮೇಲೆ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಬೇಕು. ಎಷ್ಟು ಕೆಲಸ ಬಾಕಿ ಇದೆ, ಮಾಡ್ಕೊಬರ್ತೀನಿ. ನೆಲ ಒರೆಸಿದ್ದೀನಿ. ನೆಲ ಒರೆಸಿ ಸ್ವಲ್ಪ ಬಟ್ಟೆ ಇತ್ತು, ತೊಳೆದಾಕ್ತೆ. ಈಗ ಹಾಸಿಗೆ ಹಾಸ್ಬೇಕು. ಸೊ ನಾನು ನನ್ನ ಮಗ ಇಬ್ಬರೇ ಇವತ್ತು. ಸೊ ಹಾಗಾಗಿ ಪಟ ಪಟ ಕೆಲಸ ಮುಗಿಸ್ಕೋಬೇಕು. ಬೆಳಗ್ಗೆ ನಂದು ವಾರ ಬೇರೆ, ಬೆಳಗ್ಗೆ ಬೇಗ ಹೇಳಬೇಕು. ಸುಮಾರು ಕೆಲಸ ಇದ್ದಂಗೆ ಮಾಡ್ರಿ. ಓಕೆ ಓಕೆ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಏನಿದ್ರು ಮಲಗೋದು. ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಈಗ ಮಲಗುವ ಸಮಯ. ಸೊ ಅದಕ್ಕೆ ಪ್ಯಾಕಪ್ ಮಾಡ್ಕೊಂಡು ಮಲಗೋದು ಆಯಿತು. ಬೆಳಗ್ಗೆ ಬೇಗ ಹೇಳ್ಬೇಕಪ್ಪ, ಲೇಟ್ ಮಾಡೋ ಹಾಗೇ ಇಲ್ಲ ಫ್ರೆಂಡ್ಸ್. ಹಚ್ಕೊಳ್ಳಲ್ಲ ಆಯಿತು. ಈಗೇನಿದ್ರು ಹೋಗಿ ಮಲಗೋದು. ಓಕೆ, ಬೆಳಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.